ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಏಪ್ರಿಲ್ ತಿಂಗಳ 15ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ದೇವರು ನಮಗಾಗಿ ಇದ್ದರೆ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ರೋಮಾಪುರದವರಿಗೆ 8:31. ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಅಧ್ಯಾಯ 8ರಲ್ಲಿ ಅಪೊಸ್ತಲನಾದ ಪೌಲನು ಸವಾಲಿನ ಹೇಳಿಕೆಯನ್ನು ನೀಡುತ್ತಾನೆ. ಮತ್ತು ದೇವರು ನಮ್ಮ ಪರವಾಗಿದ್ದರೆ ಯಾರು ನಮಗೆ ವಿರುದ್ಧವಾಗಿರಬಹುದು? ದೇವರ ವಿರುದ್ಧ ಯಾರೂ ನಿಲ್ಲಲಾರರು. ದೇವರ ಮಕ್ಕಳ ವಿರುದ್ಧ ಯಾವುದೇ ವಿರೋಧಿಗಳು ನಿಲ್ಲಲು ಸಾಧ್ಯವಿಲ್ಲ. ದೇವರ ಮಕ್ಕಳ ವಿರುದ್ಧ ಒಡೆಯಲು ಪ್ರಯತ್ನಿಸುವವರು ಪುಡಿಪುಡಿಯಾಗುತ್ತಾರೆ ಮತ್ತು ಅವರು ಎಂದಿಗೂ ನಿಲ್ಲಲಾರರು. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ದೇವರು ನಮಗಾಗಿ ಇದ್ದರೆ ಮೊದಲನೆಯದಾಗಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಮತ್ತು ಯೆಹೋವನು ನಮ್ಮೊಂದಿಗಿದ್ದಾನೆಯೇ ಎಂದು ತಿಳಿದುಕೊಳ್ಳಬೇಕು. ನಮ್ಮ ಪಾಪಗಳು ನಮ್ಮನ್ನು ದೇವರಿಂದ ದೂರ ಮಾಡಬಾರದು ಮತ್ತು ನಮ್ಮ ಅಸಹ್ಯಕರ ಜೀವನದಿಂದಾಗಿ ಅವನು ನಮ್ಮಿಂದ ದೂರವಿರಬಾರದು. ಸಂಸೋನನು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳಲಿಲ್ಲ ಮತ್ತು ಕರ್ತನು ತನ್ನೊಂದಿಗಿದ್ದಾನೆಯೇ ಎಂದು ತಿಳಿದುಕೊಳ್ಳಲಿಲ್ಲ. ಆದ್ದರಿಂದ ಅವನು ತನ್ನ ನಿದ್ರೆಯಿಂದ ಎಚ್ಚರಗೊಂಡು, ನಾನು ಮೊದಲಿನಂತೆ ಇತರ ಸಮಯಗಳಲ್ಲಿ ಹೊರಗೆ ಹೋಗುತ್ತೇನೆ ಮತ್ತು ನನ್ನನ್ನು ಮುಕ್ತಗೊಳಿಸುತ್ತೇನೆ. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋದನೆಂದು ಅವನಿಗೆ ತಿಳಿದಿರಲಿಲ್ಲ. ಮತ್ತು ಸಂಸೋನನ ದುರಂತ ಅಂತ್ಯವು ನಮ್ಮೆಲ್ಲರಿಗೂ ತಿಳಿದಿದೆ. ಆದ್ದರಿಂದ ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾನೆ ಎಂದು ಪರೀಕ್ಷಿಸುವುದು ಮತ್ತು ಭರವಸೆ ನೀಡುವುದು ಮುಖ್ಯವಾಗಿದೆ. ಮತ್ತು ನಾವು ಅದನ್ನು ತಿಳಿದಾಗ ನಮ್ಮ ಹೃದಯವು ಬಲಗೊಳ್ಳುತ್ತದೆ ಮತ್ತು ನಾವು ಸಿಂಹಗಳಂತೆ ಧೈರ್ಯಶಾಲಿಯಾಗಿ ನಿಲ್ಲುತ್ತೇವೆ. ಕರ್ತನು ತನ್ನೊಂದಿಗಿದ್ದಾನೆಂದು ಖಚಿತವಾಗಿ ತಿಳಿದಿದ್ದ ದಾವೀದನು ಹೇಳಿದ್ದು, ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು? ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಕೀರ್ತನೆಗಳು 118:6 ಮತ್ತು 7. ಸತ್ಯವೇದವು ಹೇಳುತ್ತದೆ, ದೇವರು ನಿಮ್ಮೊಂದಿಗಿದ್ದರೆ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವೂ ನಾನು ದಯಪಾಲಿಸುವ ಸದ್ಧರ್ಮದ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಯೆಶಾಯ 54:17. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಯೆರೆಮೀಯ 1:19. ನಮಗಾಗಿ ಇರುವ ಯೆಹೋವನು ದೊಡ್ಡವನು. ಕೋಟ್ಯಾಂತರ ವಿರೋಧಿಗಳು ಒಂದೆಡೆ ಸೇರಿದರು, ನಮ್ಮ ದೇವರು ಅವರೆಲ್ಲರಿಗಿಂತಲೂ ದೊಡ್ಡವನು. ಸ್ವರ್ಗೀಯ ಸ್ಥಳಗಳಲ್ಲಿರುವ ಎಲ್ಲ ಆಧ್ಯಾತ್ಮಿಕ ದುಷ್ಟರು ನಿಮ್ಮ ವಿರುದ್ಧ ಬಂದರು, ನಮ್ಮ ಕರ್ತನು ದೊಡ್ಡವನು ಎಂದು ಸತ್ಯವೇದವು ಹೇಳುತ್ತದೆ. ಏಕೆಂದರೆ ನಿಮ್ಮಲ್ಲಿರುವವನು ಈ ಲೋಕದಲ್ಲಿರುವವನಿಗಿಂತಲೂ ದೊಡ್ಡವನು. 1 ಯೋಹಾನ 4:4. ಆ ದಿನಗಳಲ್ಲಿ ಗೋಲಿಯಾತ್ ಇಸ್ರಾಯೇಲರ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿ ಕಾಣಿಸಿಕೊಂಡನು. ಸೌಲನ ದೃಷ್ಟಿಯಲ್ಲಿ ಗೋಲಿಯಾತನು ಪರಾಕ್ರಮಶಾಲಿಯಾಗಿದ್ದನು ಮತ್ತು ದೈತ್ಯ. ಅವರೆಲ್ಲರೂ ಗೋಲಿಯಾತನನ್ನು ತಮ್ಮೊಂದಿಗೆ ಹೋಲಿಸಿಕೊಂಡರು ಮತ್ತು ಗೋಲಿಯಾತನನ್ನು ಶ್ರೇಷ್ಠ ಎಂದು ಭಾವಿಸಿದರು. ಆದರೆ ದಾವೀದನು ಯೆಹೋವನನ್ನು ಅವನ ಮುಂದೆ ಇರಿಸಿದನು ಮತ್ತು ಗೋಲಿಯಾತನ್ನು ಚಿಕ್ಕವನಾಗಿ ಮತ್ತು ಅತ್ಯಲ್ಪವಾಗಿ ನೋಡಿದನು. ಅವರು ನಂಬಿಕೆಯಿಂದ ಘೋಷಿಸಿದರು, ಮತ್ತು ದೇವರು ನನ್ನ ಪರವಾಗಿದ್ದರೆ ನನ್ನ ವಿರುದ್ಧ ಯಾರು ನಿಲ್ಲಬಹುದು ಎಂದು ಹೇಳಿದನು. ದಾವೀದನು ಫಿಲಿಷ್ಟಿಯನನ್ನು ಹೊಡೆದು ಕೊಂದನು ಮತ್ತು ವಿಜಯಿಯಾದನು. ನೆನಪಿಡಿ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಕೀರ್ತನೆಗಳು 118:5.
ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.